ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೋವಿತಾ ಡಿಸೈನರ್ಸ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ನಿಮಗೆ ಫೆದರ್ ಸ್ಟಿಚಸ್ಸಲ್ಲಿ 2 ಟೈಪ್ಸ್ ಹೇಳ್ತಾ ಇದ್ದೀನಿ. ಅಂದರೆ ನಿಮಗೆ ಲಾಸ್ಟೆಲ್ಲ ಫೆದರ್ ಸ್ಟಿಚ್ ಹೇಳಿದ್ದೀನಿ. ಇದು ಸ್ವಲ್ಪ ಚೇಂಜ್ ಇದೆ, ಯಾವ ಥರ ಹಾಕೋದು ಅಂತ 2 ಥರದಲ್ಲಿ ತೋರಿಸ್ತೀನಿ ನಾನು 2 ಟೈಪ್ಸಲ್ಲಿ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ನೋಡಿ, ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಐಸ್ ಕ್ರೀಮ್ ಕೋನ್ ಬರುತ್ತಲ್ಲ ಆ ಥರ ಅಂತಲೂ ಹೇಳ್ಬೋದು, ಇಲ್ಲಾಂದರೆ ಸ್ವಲ್ಪ ಶಂಕದ ಹಾಗೆ ಅಂತಲೂ ಹೇಳ್ಬೋದು. ಈ ಥರ ಒಂದು ಡೈಗ್ರಾಮ್ ಹಾಕ್ಕೊಳ್ಳಿ. ಅದಕ್ಕೆ ನಾನು ಮಾರ್ಕ್ ಮಾಡ್ತಾಯಿದ್ದೀನಿ ನೋಡಿ. ಕೆಳಗಡೆ 0, ಮತ್ತು 2ನೇ ಲೈನಿಗೆ 1, 3ನೇ ಲೈನಿಗೆ 2, ಮತ್ತು 4ನೇ ಲೈನಿಗೆ 3 ಅಂತ ಹಾಕ್ತಾಯಿದ್ದೀನಿ. ಈ ಥರ ಮಾರ್ಕ್ ಮಾಡ್ಕೊಂಡಿದ್ದೀನಿ ನಾನು. ಅಂದರೆ ಇದು ಸ್ಟಿಚ್ಚು ಸೇಮ್ ಅಂದರೆ ಲಾಸ್ಟ್ ವೀಡಿಯೋದಲ್ಲಿ ಇದ್ದ ಹಾಗಿರಲ್ಲ, ಅಂದರೆ ಲೈನ್ಸು ಚೇಂಜ್ ಇರುತ್ತೆ. ಅಂದರೆ ಒಂದೇ ಪಾಯಿಂಟಿಂದ ನೀವು ಚೈನನ್ನು ತರಬೇಕಾಗುತ್ತೆ. ಕೆಳಗಡೆ ಪಾಯಿಂಟ್ ಇದೆ ನೋಡಿ, ಅದು ಒಂದೇ ಪಾಯಿಂಟಿಂದ ಚೈನ್ ತಂದು ಸೆಕೆಂಡ್ ಅಂತ ಬರೆದಿದೆಯಲ್ಲ ಆ ಲೈನಿಂದ ಮತ್ತು 3ನೇ ಲೈನ್ ಇದೆ ನೋಡಿ ಅಲ್ಲಿಗೆ ಹೋಗಬೇಕಾಗುತ್ತೆ. ಮತ್ತು 3ನೇ ಲೈನಿಂದ 1ನೇ ಲೈನಿಗೆ ಬಂದು ಆಮೇಲೆ 0 ಪಾಯಿಂಟ್ ಇದೆ ನೋಡಿ ಅಲ್ಲಿಗೆ ಹೋಗಬೇಕಾಗತ್ತೆ. ನೀವು ಡಬಲ್ ಸ್ಟ್ಯಾಂಡ್ ಥ್ರೆಡ್ ತೊಗೊಳ್ಳಿ, ಸಿಲ್ಕ್ ಥ್ರೆಡ್ಡು, ಯಾವುದಾದ್ರೂ ಕಲರ್ ಆದರೆ ಪರವಾಗಿಲ್ಲ. ಆ ಕೆಳಗಡೆ ನೋಡಿ ಪಾಯಿಂಟ್ ನೋಡಿ ತೋರಿಸ್ತಾ ಇದ್ದೀನಲ್ಲ, ಸೇಮ್ ಒಂದೇ ಪಾಯಿಂಟಲ್ಲೇ ನೀವು ಸ್ಟಿಚ್ ಹಾಕಬೇಕಾಗುತ್ತೆ ನೋಡಿ. ನಿಧಾನವಾಗಿ ತೋರಿಸ್ತೀನಿ. ಅಲ್ಲಿಂದ ಚೈನ್ ತಗೊಳ್ಳಿ. ಅಲ್ಲಿಂದ ಚೈನ್ ತಗೊಂಡು ನೋಡಿ 2 ಅಂತ ಬರೆದಿದ್ದೀನಲ್ವ, 2 ಅಂತ ಬರೆದಿದ್ದೀನಿ ನೋಡಿ, ಅಲ್ಲಿಗೆ ಹೋಗಿ ಚೈನ್ ಹಾಕಿ. ನೋಡಿ ಡೈಗ್ರಾಮ್ ಹೇಗಿದೆ ಅದೇ ಥರನೇ ಹಾಕಬೇಕಾಗುತ್ತೆ. ಅಲ್ಲಿಗೆ ಚೈನ್ ಹಾಕಿಬಿಟ್ಟು ನೆಕ್ಸ್ಟ್ ಶೇಪಲ್ಲಿ ಬರಬೇಕಲ್ವ, ಅಲ್ಲಿಂದ ಸ್ಟಾರ್ಟ್ ಮಾಡಿ. ನೋಡಿ 3ನೇ ಅಂತ ಬರೆದಿದ್ದೀನಿ, 3 ಅಂತ ಬರೆದಿದ್ದೀನಿ ನೋಡಿ ಶೇಪು. ಅಲ್ಲಿ ಒಂದು ಚೈನ್ ಹಾಕಿ ಅಲ್ಲಿಂದ 1 ಅಂತ ಬರೆದಿದ್ದೀನಲ್ವ ಅಲ್ಲಿಗೆ ಎಳ್ಕೊಂಡು ಬನ್ನಿ. ಬಟನ್ ಹೋಲ್ ಸ್ಟಿಚ್ ಎಳೆದ ಹಾಗೆ ಎಳಿಬೇಕು. ಈ ಸ್ಟಿಚ್ಚಲ್ಲಿ ನಿಮಗೆ ಎಲ್ಲಿ ಕೂಡ ಲಾಕ್ ಸ್ಟಿಚ್ ಹಾಕಲಿಕ್ಕಿಲ್ಲ, ಓಕೆನಾ? ನೋಡಿ ಸೀದಾ ಕೆಳಗೆ ಬಂದು ಸೇಮ್ ಅದೇ ಪಾಯಿಂಟಲ್ಲೇ ಚೈನನ್ನು ತಗೊಂಡು ಹಾಗೆ ವಾಪಸ್ ಎಳ್ಕೊಂಬರಬೇಕು. ಎಲ್ಲಿ ಕೂಡ ನೀವು ಲಾಕ್ ಸ್ಟಿಚ್ ಮಾತ್ರ ಹಾಕಲಿಕ್ಕಿಲ್ಲ. ನೋಡಿ 2ನೇ ಲೈನಿಗೆ ಬಂದು 2ನೇ ಲೈನಿಗೆ ಬರುವಾಗ ಸ್ವಲ್ಪ ಗ್ಯಾಪ್ ಮೇಂಟೈನ್ ಮಾಡಿ, ತುಂಬ ಹತ್ತತ್ರ ಹಾಕಬೇಡಿ. 3ನೇಗೆ ಬರ್ತೀರಿ ನೋಡಿ, 3ನೇ ಲೈನಿಗೆ ಬರುವಾಗ ಇನ್ನೂ ಸ್ವಲ್ಪ ಎರಡನೇ ಲೈನಿಗೆ ಬಂದಾಗಿಂತನೂ ಸ್ವಲ್ಪ ಜಾಸ್ತಿ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ. ಮತ್ತು ಅಲ್ಲಿಂದ 1ಕ್ಕೆ ಹೋಗುವಾಗ ಸ್ವಲ್ಪ ಹತ್ತಿರದಲ್ಲಿ ಹೋಗಿ, ಓಕೆನಾ? ನೋಡಿ ಅಲ್ಲೇ ಸೇಮ್ ಪಾಯಿಂಟಿಗೆ ಹೋಗಿ ಕೆಳಗಡೆ ನೀವು ಲಾಕ್ ಮಾಡ್ಕೋಬೇಕಾಗತ್ತೆ. ಲಾಕ್ ಅಲ್ಲ ಅದು ಆ್ಯಕ್ಚುಲಿ, ಅಲ್ಲಿ ಹೋಗಿ ಚೈನ್ ತಗೊಂಡು ವಾಪಸ್ ಎಳೆದು ಪುನಃ 2ನೇ ಲೈನಿಗೆ ಬರಬೇಕು. ಅಲ್ಲಿಂದ 3ನೇ ಲೈನಿಗೆ ಹೋಗಿ 3ನೇ ಲೈನಿಗೆ ಬರುವಾಗ ಸ್ವಲ್ಪ ಜಾಸ್ತಿನೇ ಗ್ಯಾಪ್ ಮೇಂಟೈನ್ ಮಾಡಿ. 2 ಅಂತ ಬರೆದಿದ್ದೀನಲ್ಲ ಅಲ್ಲಿಗೆ ಬರುವಾಗ ಲೈಟಾಗಿ ಗ್ಯಾಪ್ ಮೇಂಟೈನ್ ಮಾಡಿ. ಫಸ್ಟ್ ನಂಬರಿಗೆ ಬರುವಾಗ ಸ್ವಲ್ಪ ಹತ್ತಿರದಲ್ಲಿ ಹೋಗಿ, ಅಂದರೆ ನಿಮಗೆ ಗೊತ್ತಾಗುತ್ತೆ ನೋಡಿ. ಫಸ್ಟ್ ಕೆಳಗಡೆ ಇರೋದು ದಪ್ಪ ಬರಬೇಕು, ಅದಕ್ಕಿಂತ ಸ್ವಲ್ಪ ಲೈಟು, ಅದಕ್ಕಿಂತ ತೀರ ಲೈಟು, ಆ ಥರ ನಿಮಗೆ ಗೊತ್ತಾಗಬೇಕು ಡಿಸೈನ್ ಅಂದರೆ. ನೋಡಿ ಶೇಪಲ್ಲೇ ಹೋಗಿ ಅಲ್ಲಿಂದ ಮತ್ತೆ 1ನೇ ನಂಬರಿಗೆ ಹೋಗಬೇಕು. 1ನೇ ನಂಬರಿಗೆ ಹೋಗಿಬಿಟ್ಟು ಮತ್ತೆ ಒಂದೇ ಪಾಯಿಂಟು 0 ಇದೆ ನೋಡಿ, ಒಂದೇ ಕಡೆ ಅಲ್ಲೇ ಚೈನ್ ಹಾಕಿ ಎಳೆದು 2 ಅಂತ ಬರೆದಿದ್ದೀನಲ್ಲ ಆ ಲೈನಿಗೆ ಬಂದು ಮತ್ತೆ 3ನೇ ಲೈನಿಗೆ ಹೋಗಬೇಕು. ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಬಿಗ್ ಸ್ಕ್ರೀನ್ ಮಾಡಿ ನೋಡ್ಕೊಳ್ಳಿ ನೀಟಾಗಿ ಜಾಗ್ರತೆಯಿಂದ. ನೋಡಿ ಸೇಮ್ ಇದೇ ಥರನೇ ಫುಲ್ಲು ಡೈಗ್ರಾಮ್ ಇದೆ ನೋಡಿ, ಫುಲ್ ಡೈಗ್ರಾಮ್ನ ಕಂಪ್ಲೀಟ್ ಮಾಡ್ಕೋಬೇಕಾಗತ್ತೆ. ಅರ್ಥ ಆಗ್ತಾ ಇದೆ ಅಲ್ವಾ? ನೋಡಿ ಈಗ ನಾನು 1 ಅಂತ ಬರೆದಿದ್ದೀನಲ್ಲ ಅಲ್ಲಿಗೆ ಹೋಗಿ ಸ್ಟಿಚ್ ಹಾಕ್ತಾಯಿದ್ದೀನಿ. ಅಲ್ಲಿಂದ 0 ಅಂತ ಬರೆದಿದ್ದೀನಿ ನೋಡಿ, ಅಲ್ಲಿ ಒಂದೇ ಪಾಯಿಂಟಲ್ಲಿ ನೀವು ತೆಗಿಬೇಕಾಗತ್ತೆ. ನಾನು ಒಂದೇ ಪಾಯಿಂಟ್ ಇಲ್ಲಿ ನಿಮಗೆ ನೋಡುವಾಗ ಸೈಡಿಂದ ಹೋಗಿದೆ ಅಂತ ಅನಿಸುತ್ತೆ, ಆದರೆ ನಾನು ಒಂದೇ ಪಾಯಿಂಟಲ್ಲಿ ತಗೊಳ್ತಾ ಇದ್ದೀನಿ.
ಒಂದೇ ಪಾಯಿಂಟಲ್ಲೇ ತಗೊಳ್ಳಿ ಕೆಳಗಡೆ, ಓಕೆನಾ. ನೋಡಿ ಸೇಮ್ ಇದೇ ಥರನೇ ಫುಲ್ಲು ಡೈಗ್ರಾಮ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ನೀವು 0ಇಂದ ಮೇಲೆ ಬರುವಾಗ 2ಕ್ಕೆ ಬರುವಾಗ 2ನೇ ಲೈನಲ್ಲಿ ಸ್ವಲ್ಪ ಗ್ಯಾಪ್ ಮೇಂಟೈನ್ ಮಾಡಿ, 3ಕ್ಕೆ ಬರುವಾಗ ಸ್ವಲ್ಪ ಜಾಸ್ತಿ ಗ್ಯಾಪ್ ಮೇಂಟೈನ್ ಮಾಡಿ, ಮತ್ತು 3ರಿಂದ 1ನೇ ನಂಬರಿಗೆ ಬರುವಾಗ ಹತ್ತಿರದಲ್ಲಿ ಬನ್ನಿ. ಅಂದರೆ ನೋಡಿ 0ಇಂದ 1ಕ್ಕೆ ತುಂಬ ತಿಕ್ಕಾಗಿರುತ್ತೆ, 1ರಿಂದ 2ಕ್ಕೆ ಲೈಟಾಗಿ ತಿಕ್ಕಾಗಿರುತ್ತೆ, 2ರಿಂದ 3ಕ್ಕೆ ಸ್ವಲ್ಪ ಕಮ್ಮಿನೇ ಲೈಟಾಗಿ ಕಾಣಿಸುತ್ತೆ ಗ್ಯಾಪಲ್ಲಿ. ಅದಕ್ಕೆ 1/1 ತಿಕ್ನೆಸ್ ಕಮ್ಮಿ ಆಗ್ತಾ ಬರುತ್ತೆ, ಆಗಲೇ ನಿಮಗೆ ನೋಡೋಕ್ಕೆ ಚೆನ್ನಾಗಿ ಅನಿಸೋದು. ನೋಡಿ ನಾನು ಕಂಪ್ಲೀಟಾಗಿ ಸ್ವಲ್ಪ ಫಾಸ್ಟ್ ಮಾಡಿದೆ ಇವಾಗ, ಆದರೆ ಫಸ್ಟು ತೋರಿಸ್ದೆ ನೋಡಿ ಅದೇ ಥರನೇ ಫುಲ್ ಡೈಗ್ರಾಮ್ ಹಾಕ್ಕೊಂಡು ಬನ್ನಿ. ಫುಲ್ಲು ಹೇಗೆ ಹಾಕಿದ್ದೀನಿ ನಾನು ಡೈಗ್ರಾಮು ಶೇಪಲ್ಲಿ ಹಾಕ್ಕೊಂಡು ಬರಬೇಕು. ನಾನು ಬೀಡ್ಸ್ ಹಾಕ್ತೀನಿ, ನಿಮಗೆ ಬೀಡ್ಸ್ ಹಾಕೋದನ್ನು ತೋರಿಸಲ್ಲ, ಹಾಕಾದ್ರ ಮೇಲೆ ತೋರಿಸ್ತೀನಿ. ನೀವು ಕೂಡ ಸುತ್ತ ಬೀಡ್ಸ್ ಹಾಕೋಬೋದು. ನೀವು ಸಿಲ್ಕ್ ಥ್ರೆಡ್ ಕ್ಲಾಸ್ ತಗೊಳ್ಳೋದ್ರಿಂದ ಇದನ್ನು ಕಲಿತ್ರೆ ಸಾಕಾಗತ್ತೆ. ಬೀಡ್ಸ್ ಆ್ಯಡ್ ಮಾಡೋದನ್ನು ನಾನು ನಿಮಗೆ ನೆಕ್ಸ್ಟ್ ಬೀಡ್ಸ್ ಕ್ಲಾಸಲ್ಲಿ ತೋರಿಸ್ತೀನಿ. ನೋಡಿ ಈ ಥರ ಬರುತ್ತೆ, ಗೊತ್ತಾಯ್ತಲ್ವ. ನೋಡಿ ಯಾವ ಥಿಕ್ನೆಸ್ ಹೇಗೆ ಸ್ಟಾರ್ಟಿಂಗಿಂದ ಸೆಕೆಂಡಿಂದ ಥರ್ಡ್ಗೆ ಯಾವ ಥರ ಚೇಂಜಸ್ ಇದೆ ಅಲ್ವಾ. ಇದು ಫೆದರ್ ಸ್ಟಿಚ್ಚಲ್ಲಿ ಇದೊಂದು ಟೈಪ್ ಬರುತ್ತೆ. ಇನ್ನೊಂದು ಟೈಪನ್ನ ನಾನು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಇದು ನಾನು ನಿಮಗೆ ಲಾಂಗ್ ಆ್ಯಂಡ್ ಶಾರ್ಟ್ ಫೆದರ್ ಸ್ಟಿಚ್ಚಲ್ಲಿ ಹೇಳ್ಕೊಟ್ಟಿದ್ದೆ ನಿಮಗೆ. ಈ ಸ್ಟಿಚ್ಚನ್ನು ಸೇಮ್ ಡೈಗ್ರಾಮೇ ಇರುತ್ತೆ, ಆದರೆ ಸ್ಟಿಚ್ ಮಾತ್ರ ಈಗ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ನಲ್ಲ ಆ ಥರ ಇರುತ್ತೆ. ನೋಡಿ ಈ ಥರ 3 ಕಮ್ಮನ್ ಥರ ಹಾಕ್ಕೊಂಬಿಡಿ ಲೈನ್ಸು. ಇದಕ್ಕೆ ಕೂಡ ನೀವು ಬರ್ಕೋಬೇಕಾಗತ್ತೆ 0 1 2 ಅಂತ ಹೇಳಿ. 0 ಎಲ್ಲಿ ಅಂದರೆ ಮಿಡ್ ಪಾಯಿಂಟು 0 ಆಗಿರುತ್ತೆ. ಆಮೇಲೆ 1 2 3 ಅಂತ ಹಾಕ್ಕೋಬೋದು, ಇಲ್ಲ 0 1 2 ಅಂತಲೂ ಹಾಕ್ಕೋಬೋದು, ನಿಮ್ಮಿಷ್ಟ ಹೇಗೆ ಹಾಕ್ಕೊಳ್ತೀರ ನೋಡಿ. ಅಂದರೆ ನಾನು ನಿಮಗೆ ಹಾಕ್ಕೊಳ್ಳಿ ಅಂತ ಹೇಳಿದ್ದು ಯಾಕೆ ಅಂದರೆ ಗೊತ್ತಾಗಲಿ ಅಂತ. ಈಗ 0 ಪಾಯಿಂಟಿಂದ ಸೆಕೆಂಡಕ್ಕೆ ಬರುತ್ತಲ್ವಾ ನೋಡಿ, 1 2 3. ಈಗ 0ಇಂದ ಡೈರೆಕ್ಟು ಸೆಕೆಂಡ್ ಅಂತ ಬರೆದಿದ್ದೀನಲ್ಲ ಅಲ್ಲಿಗೆ ಹೋಗುತ್ತೆ ಸ್ಟಿಚ್ಚು. 3ಕ್ಕೆ ಬಂದ ನಂತರ 3ರಿಂದ ಡೈರೆಕ್ಟು 1ಕ್ಕೆ ಹೋಗುತ್ತೆ. ಅದಕ್ಕೋಸ್ಕರ ನಾನು ನಿಮಗೆ ಗೊತ್ತಾಗಲಿ, ಕನ್ಫ್ಯೂಸ್ ಆಗಬಾರ್ದು ಅಂತ ಈ ಥರ ಬರ್ದು ತೋರಿಸಿದ್ದೀನಿ ನೋಡಿ. ಇದು ಕೂಡ ಡಬಲ್ ಸ್ಟ್ಯಾಂಡ್ ತೊಗೊಳ್ಳಿ ಸಿಲ್ಕ್ ಥ್ರೆಡ್ಡು. ನೀವು ಈಗ ನೇರವಾಗಿ ಸಿಲ್ಕ್ ಥ್ರೆಡ್ ಕ್ಲಾಸ್ಗಳನ್ನೇ ಅಟೆಂಡ್ ಮಾಡಿದ್ರೆ ಸಾಕಾಗುತ್ತೆ. ಝರಿ ಥ್ರೆಡ್ಡು ಲಾಸ್ಟೆಲ್ಲ ವೀಡಿಯೋದಲ್ಲಿ ಹೇಳ್ತಿದ್ದೆ ಅಲ್ವಾ ಪ್ರಾಕ್ಟೀಸ್ ಮಾಡಿ ಅಂತ, ಅಷ್ಟಕ್ಕೆ ಸಾಕು. ಇನ್ನೆಲ್ಲ ಸಿಲ್ಕ್ ಥ್ರೆಡಲ್ಲೇ ಪ್ರಾಕ್ಟೀಸ್ ಮಾಡಿ. ನೋಡಿ ಇನ್ನು ಸಿಲ್ಕ್ ಥ್ರೆಡ್ ತೊಗೊಳ್ತಾ ಇದ್ದೀನಿ. ಅಲ್ಲಿ 0 ಇದೆ ನೋಡಿ, 0ಇಂದ ತೆಕ್ಕೊಳ್ಳಿ ಚೈನನ್ನು. ಅಲ್ಲಿಂದ ಸೆಕೆಂಡ್ ಅಂತ ಬರೆದಿದೆ ನೋಡಿ, ಅಲ್ಲಿಗೆ ಹೋಗಿ. ಇದು ಕೂಡ ಶೇಪಲ್ಲೇ ಹೋಗಬೇಕಾಗತ್ತೆ. ಯಾವ ಸೈಡಿಂದ ಬೇಕಾದರೂ ಸ್ಟಾರ್ಟ್ ಮಾಡಿ, ಪರವಾಗಿಲ್ಲ. ಆಮೇಲೆ 3ಕ್ಕೆ ಹೋಗಿ 3ರಿಂದ 1ಕ್ಕೆ ಬರಬೇಕು ನೀವು. ಮತ್ತು 0ಗೆ ಹೋಗಿ ಹಾಗೆ ರಿಟರ್ನ್ ಎಳ್ಕೊಂಡು ಬರಬೇಕು. ಎಲ್ಲೂ ಲಾಕ್ ಸ್ಟಿಚ್ ಹಾಕಲಿಕ್ಕಿಲ್ಲ ನಿಮಗೆ ಈ ಸ್ಟಿಚ್ಚಲ್ಲಿ. 2ಕ್ಕೆ ಬಂದು ಮತ್ತು 3ಕ್ಕೆ ಬರುವಾಗ ಸ್ವಲ್ಪ ಗ್ಯಾಪ್ ಮೇಂಟೈನ್ ಮಾಡ್ಕೊಳ್ಳಿ. ಅಲ್ಲಿಂದ 1ಕ್ಕೆ ಹೋಗಿ ನೋಡಿ, 1ರಿಂದ 0, ಮತ್ತು 0ಇಂದ ಸೆಕೆಂಡಿಗೆ ಬರುವಾಗ ಸ್ವಲ್ಪ ಗ್ಯಾಪಿಗೆ ಬನ್ನಿ. ತೀರಾ ಹತ್ತಿರ ಹಾಕಬಾರ್ದು ಸೆಕೆಂಡಿಗೆ ಬರುವಾಗ. 3ಕ್ಕೆ ಬರುವಾಗ ಕೂಡ ಅದಕ್ಕಿಂತನೂ ಸ್ವಲ್ಪ ಗ್ಯಾಪ್ ಬರಲಿ. ಮತ್ತು 0ಕ್ಕೆ ತೊಗೊಂಡೋಗಿ, ಮತ್ತು 0ಇಂದ 2ಕ್ಕೆ ತನ್ನಿ. 2ರಿಂದ 3ಕ್ಕೆ ಬರುವಾಗ ಗ್ಯಾಪ್ ಇರಲಿ. ಅಲ್ಲಿಂದ 1ಕ್ಕೆ ತೊಗೊಂಡೋವಾಗ ಹತ್ತಿರ ಹೋಗಿ, ಹತ್ತಿರ ಹಾಕಿ, ಅಲ್ಲಿಂದ 0ಗೆ ಹೋಗಿ, ಮತ್ತು 0ಇಂದ 2ಕ್ಕೆ ಬರುವಾಗ ಸ್ವಲ್ಪ ದೂರ ಹಾಕಿ, ಅಲ್ಲಿಂದ 3ಕ್ಕೆ ಬರುವಾಗ ಇನ್ನೂ ಸ್ವಲ್ಪ ದೂರ ಹಾಕಿ, ಅಲ್ಲಿಂದ 1ಕ್ಕೆ ಹೋಗುವಾಗ ಹತ್ತಿರ ಹಾಕಿ, ಮತ್ತು 0ಕ್ಕೆ ತೊಗೊಂಡೋಗಿ. ಈ ಥರ ನೋಡಿ. 3ನೇ ಲೈನಲ್ಲಿ ಗ್ಯಾಪ್ ಇರಬೇಕು, ಅಲ್ಲಿಂದ ಸೆಕೆಂಡ್ ಲೈನಲ್ಲಿ ಕೂಡ ಸ್ವಲ್ಪ ಗ್ಯಾಪ್ ಇರಬೇಕು ನೋಡಿ. ಫಸ್ಟ್ ಲೈನಿಗೆ ಬರುವಾಗ ಗ್ಯಾಪು ಇರಬಾರ್ದು, ಹತ್ತಿರ ಹಾಕ್ಕೊಳ್ಳಿ.
ಆವಾಗಲೇ ಚೆನ್ನಾಗಿ ಕಾಣೋದು ಡಿಸೈನು. ನೋಡಿ, ಇದೆಲ್ಲ ಫೆದರ್ ಫಿಲ್ಲಿಂಗ್ ಟೈಪ್ಗಳು. ಆಲ್ರೆಡಿ ನಾನು ನಿಮಗೆ ಕೆಲವು ಟೈಪಲ್ಲಿ ಹೇಳ್ಕೊಟ್ಟಿದ್ದೀನಿ, ಯಾವ್ಯಾವ ಥರ ಹಾಕ್ಬೋದು, ಯಾವ ಥರ ಶೇಪ್ಗಳಿಗೆ ಅಂತ. ಬರೀ ಫೆದರಲ್ಲೇ ಇಷ್ಟು ಟೈಪ್ಸ್ ಇದೆ ನೋಡಿ ಹಾಕಲಿಕ್ಕೆ. ಆಲ್ರೆಡಿ ನಾನು 3-4 ಕ್ಲಾಸ್ ಕೊಟ್ಟಿದ್ದೀನಿ ಅಂತ ಅಂದ್ಕೊಳ್ತೀನಿ ಫೆದರಲ್ಲೇ. ಇದೆರಡು ಫೆದರ್ ಫಿಲ್ಲಿಂಗ್ ಮುಗಿದ ನಂತರ ನಿಮಗೆ ನೆಕ್ಸ್ಟ್ ನಾನು ಲೀಫ್ ಫಿಲ್ಲಿಂಗ್ ತೋರಿಸ್ತೀನಿ. ಅದು ಫೆದರ್ ಸ್ಟಿಚ್ ಅಲ್ಲ, ಲೀಫ್ ಫಿಲ್ಲಿಂಗ್ ಆಗಿರುತ್ತೆ. ಪ್ಲೇನ್ ಲೀಫ್ ಫಿಲ್ಲಿಂಗು ಮತ್ತು ಎಂಬೋಸ್ಡ್ ಲೀಫ್ ಫಿಲ್ಲಿಂಗ್ ಇರುತ್ತೆ. ಎಂಬೋಸ್ಡ್ ಅಂದರೆ ಸ್ವಲ್ಪ ದಪ್ಪ ಕಾಣೋ ಹಾಗೆ. ಕ್ಲಾಸ್ ನೋಡಿ, ಆ ಕ್ಲಾಸಸ್ಗಳೆಲ್ಲ ನಿಮಗೆ ಒಂದೊಂದೇ ಕ್ಲಾಸ್ ಕೊಡಲ್ಲ, ಒಂದರಲ್ಲೇ 2-3 ಫಿಲ್ಲಿಂಗ್ಗಳನ್ನ ತೋರಿಸ್ಕೊಟ್ಬಿಡ್ತೀನಿ. ಬೇಗನೆ ಪ್ರಾಕ್ಟೀಸ್ ಆಗ್ಬೋದು. ಇದುವರೆಗೂ ಸ್ಟಾರ್ಟಿಂಗಿಂದನೂ ನನ್ನ ಕ್ಲಾಸನ್ನು ಅಟೆಂಡ್ ಮಾಡಿದವರಾಗಿದ್ದರೆ ಇಷ್ಟರೊಳಗೆ ಸಿಲ್ಕ್ ಥ್ರೆಡ್ಡಲ್ಲಿ ಚೆನ್ನಾಗೇ ಪರಿಣಿತರಾಗಿರ್ತೀರ. ಚೆನ್ನಾಗೇ ಕೈ ಮೂಮೆಂಟ್ಸ್ ಎಲ್ಲ ಆಗಿರುತ್ತೆ. ಫಾಸ್ಟ್ ಹಾಕೋದು ಕೂಡ ಕಲ್ತಿರ್ತೀರ. ಆದ್ದರಿಂದ ನಿಮಗೆ ಒಂದೇ ವಿಡಿಯೋದಲ್ಲಿ 2-3 ಟೈಪನ್ನ ಹೇಳಿಬಿಟ್ರೆ ಬೇಗ ಪ್ರಾಕ್ಟೀಸ್ ಆಗೋಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ 2-2, 3-3 ವೀಡಿಯೋಸ್ ಒಂದು ಡಿಸೈನ್ನ ಅಂದರೆ ಕ್ಲಾಸ್ಗಳನ್ನ, ಸ್ಟಿಚಸ್ಗಳನ್ನ, ಅಂದರೆ ಈಗ ಲೀಫ್ ಫಿಲ್ಲಿಂಗ್ ಇದ್ದರೆ ಫಿಲ್ಲಿಂಗಲ್ಲಿ 3-4 ಟೈಪ್ಸ್ ಎಲ್ಲ ಇರುತ್ತೆ. ಅದೆಲ್ಲ ಒಂದೇ ವಿಡಿಯೋದಲ್ಲೇ ತೋರಿಸ್ಕೊಟ್ಬಿಡ್ತೀನಿ. ನೀವು ಪ್ರಾಕ್ಟೀಸ್ ಮಾಡ್ಕೋಬೋದು. ಅಂದರೆ ಬೇಸಿಕ್ ಸ್ಟಿಚ್ಚನ್ನೆಲ್ಲ ಬೇಗ ಹೇಳ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಆನಂತರ ನಿಮಗೆ ಅಡ್ವಾನ್ಸ್ ಸ್ಟಿಚ್ಚನ್ನು ಸ್ಟಾರ್ಟ್ ಮಾಡ್ತೀನಿ. ನೋಡಿ, ಫಿಲ್ಲಿಂಗ್ ಮಾಡ್ತಾ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಯಾವಾಗಲೂ ಒಂದೇ ಟೈಪಲ್ಲಿ ಬರೋದಿಲ್ಲ. ಸ್ಟಾರ್ಟಿಂಗ್ ತಗೊಂಡ ಗ್ಯಾಪೇ ಎಂಡ್ವರೆಗೂ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ನಿಮಗೆ ಅಂದಾಜು ಆಗಿಬಿಡಬೇಕು ಎಂಡ್ ಆಗುವಾಗ ನಾನು ಹೇಗೆ ಅದನ್ನು ಕವರ್ ಮಾಡಬೇಕು, ಸ್ಟಿಚಸ್ಗಳನ್ನ ಹೇಗೆ ಫಿಲ್ಲಿಂಗ್ನ ಕವರ್ ಮಾಡಬೇಕು ಅಂತ ಅಂದಾಜಲ್ಲಿ ನೀವು ಫಿಲ್ಲಿಂಗ್ ಮಾಡ್ಕೊತ ಹೋಗಬೇಕು, ಗೊತ್ತಾಯ್ತಾ. ಲಾಸ್ಟಿಗೆ ಬರುವಾಗ ಸ್ವಲ್ಪ ಚೇಂಜ್ ಆಗುತ್ತೆ ನಿಮಗೆ ಫಿಲ್ಲಿಂಗಲ್ಲಿ, ಆದರೂ ನೀವು ಅದನ್ನು ಅಡ್ಜಸ್ಟ್ ಮಾಡೋದನ್ನು ಕಲ್ತ್ಕೊಳ್ಳಿ. ನಾನು ಎರಡಕ್ಕೂ ಬೀಡ್ಸ್ ಹಾಕ್ಬಿಟ್ಟು ತೋರಿಸ್ತೀನಿ. ನೋಡಿ, ಈ ಥರ ಬಂದಿದೆ. ನಾನು ಎಲ್ಲೆಲ್ಲಿ ಗೆರೆ ಹಾಕಿದ್ದೀನಿ ಅದ್ರ ಮೇಲೆ ಕೂಡ ಬೀಡ್ಸ್ ಹಾಕ್ಬೋದು, ಇಲ್ಲ ಅಂದರೆ ಬರೀ ಔಟ್ಲೈನ್ ಕೂಡ ಬೀಡ್ಸ್ ಹಾಕ್ಬೋದು. ಆ ಥರ ಔಟರ್ ಲೈನಿಗೆ ಇಲ್ಲ ಅಂದರೆ ಬರೀ ಚೈನ್ ಸ್ಟಿಚ್ಚನ್ನು ಕೊಟ್ಟು ಕೂಡ ಕ್ಲೋಸ್ ಮಾಡ್ಬೋದು. ಏನು ಬೇಕಾದರೂ ಮಾಡ್ಬೋದು. ಓಕೆನಾ. ನಿಮಗೆ ಬೀಡ್ಸ್ ಹಾಕ್ಬಿಟ್ಟು ತೋರಿಸ್ತೀನಿ. ನೋಡಿ, ಇದಕ್ಕೆ ನಾನು 3ಕ್ಕೂ ಲೈನಲ್ಲಿ ಬೀಡ್ಸ್ ಹಾಕಿದ್ದೀನಿ, ಶುಗರ್ ಬೀಡ್ ಹಾಕಿದ್ದೀನಿ. ಫಸ್ಟ್ ಸ್ಟಿಚ್ಚಿಗೆ ಮಾತ್ರ ನಾನು ಮಿಡ್ಲಲ್ಲಿ ಹಾಕಿಲ್ಲ, ಔಟರ್ ಲೈನಿಗೆ ಮಾತ್ರ ಹಾಕಿದ್ದೀನಿ. ನೀವು ಬೇಕಿದ್ದರೆ ಮಿಡ್ಲಲ್ಲಿ ಕೂಡ ಹಾಕ್ಕೋಬೋದು. ಇದನ್ನು ಕೂಡ ಮಿಡ್ಲಲ್ಲಿ ಹಾಕಿದ್ದೀನಿ ನೋಡಿ. ವಿಡಿಯೋ ಲೈಕ್ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಹಾಗೆ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.